ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ನೀವು ಒಂದಲ್ಲ ಒಂದು ಕೆಲಸದ ಮೇಲೆಗೆ ಕಂಪನಿಗೆ ಸಂದರ್ಶನವನ್ನು ನೀಡಿರುತ್ತೀರಾ. ಆದರೆ ನಿಮಗೆ ಕೆಲವೊಂದು ಗೊಂದಲಗಳು ಇರಬಹುದು ಹಾಗೂ ಹೊಸೊಬ್ಬರಿಗೆ ಹೊಸದಾಗಿ ಕಂಪನಿಗೆ ಸಂದರ್ಶನ ಕೊಡುವವರಿಗೆ ಕೇಳಬಹುದಾದ ಕೆಲವು ಸಂಭಾವ್ಯ ಪ್ರಶ್ನೆಗಳನ್ನು ಹಾಗೂ ನಿಮ್ಮ ಆತ್ಮಸ್ಥೈರ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು ಹಾಗೂ ಸಂದರ್ಶನಕ್ಕೆ ತಯಾರಿ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ನಿಮಗೆ ನಾವು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಲಿದ್ದೇವೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಸಾಧ್ಯವಾದರೆ ನಿಮ್ಮ ಗೆಳೆಯರಿಗೆ ಹಂಚಿಕೊಳ್ಳಿ. ನಿಮಗೆಲ್ಲರಿಗೂ ತಿಳಿದಿರಬಹುದು, ನೀವು ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಅರಸುತ್ತಾ ಹೋದರೆ ಆ ಸಂಸ್ಥೆಯಲ್ಲಿ ನೀವೊಂದು ಸಂದರ್ಶನವನ್ನು ನೀಡಬೇಕು. ಈ ಸಂದರ್ಶನಗಳು ಹೇಗಿರಲಿವೆ ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡುತ್ತೇವೆ. 2025ರಲ್ಲಿ ಬಂದ ಕೊರೋನಾ ಮಹಾಮಾರಿಯು ಸಂದರ್ಶನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಿದೆ. 2024-25ನೇ ಸಾಲಿನ ವಿವಿಧ ಡಿಪ್ಲೊಮೊ, ತಾಂತ್ರಿಕೇತರ ಪದವಿ, ಸ್ನಾತಕೋತ್ತರ ಪದವಿ ಪಾಸ್ ಮಾಡಿಕೊಂಡು ಹೊಸದಾಗಿ ಉದ್ಯೋಗ ಮಾರುಕಟ್ಟೆಯಲ್ಲಿ ಹೊಸ ಉದ್ಯೋಗವನ್ನು ಹುಡುಕಲು ಮುಂದಾದವರಿಗೆ ಈ ವಿಡಿಯೋ ತುಂಬಾ ಸಹಕಾರಿಯಾಗಲಿದೆ. ನಿಮಗೆ ಸಂದರ್ಶನದಲ್ಲಿ ಕೇಳಲಾಗುವ ಪ್ರಶ್ನೆಗಳು ಹೇಗಿರಲಿವೆ ಎಂಬುದನ್ನು ನಾವು ಇಲ್ಲಿ ಚರ್ಚೆ ಮಾಡಲಿದ್ದೇವೆ. ಹೊಸದಾಗಿ ಯಾವ ಕಂಪನಿಗೆ ಸಂದರ್ಶನವನ್ನ ನೀಡುತ್ತೀರೋ ಆ ಕಂಪನಿಯ ಬಗ್ಗೆ ಮೊದಲಾಗಿ ಸರ್ಚ್ ಮಾಡಿರಿ. ಅದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿಕೊಂಡು ನಂತರ ಸಂದರ್ಶನಕ್ಕೆ ತೆರಳಿ ಹಾಗೂ ಜಾಬ್ ರೋಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿಕೊಳ್ಳಿ. ಈ ಮಾಹಿತಿಗಳನ್ನು ತಿಳಿಯುವುದರಿಂದ ಸಂದರ್ಶನಕ್ಕೆ ಅನುಕೂಲವಾಗಲಿದೆ. ಇಂದಿನ ಜಾಬ್ ಸಂದರ್ಶಕರು ಹಾಗೂ ಸಂದರ್ಶನ ನೀಡುವವರು ಇಬ್ಬರೂ ಸಹ ವೇಗವನ್ನು ಕಾಪಾಡಿಕೊಳ್ಳಬೇಕು. ಸಂದರ್ಶನದಲ್ಲಿ ಕೇಳಲಾಗುವ ಸಾಮಾನ್ಯ ಪ್ರಶ್ನೆಗಳ ಕುರಿತು ತಿಳಿದು ಅವುಗಳಿಗೆ ಉತ್ತರವನ್ನು ಅಭ್ಯಾಸ ಮಾಡಿಕೊಳ್ಳಿ. ಸಂದರ್ಶನದ ವೇಳೆ ಅವರು ಕೇಳಿದ ಪ್ರಶ್ನೆಗೆ ಬೇಗ ಉತ್ತರವನ್ನು ನೀಡಿದರೆ ನಿಮ್ಮ ಮೇಲೆ ಫಸ್ಟ್ ಇಂಪ್ರೆಷನ್ ಮೂಡುತ್ತದೆ. ಉದಾಹರಣೆಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡುವುದು ಹಾಗೂ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳನ್ನು ಅವರು ತಿಳಿದುಕೊಳ್ಳಬಹುದು ಹಾಗೂ ನಿಮಗೆ ಇರುವ ಸ್ಕಿಲ್ಗಳ ಬಗ್ಗೆ ಉತ್ತರವನ್ನು ನೀಡಲು ಸಂದರ್ಶನಕ್ಕೆ ಬರುವ ಮುಂಚೆ ಅಭ್ಯಾಸವನ್ನ ಮಾಡಿಕೊಳ್ಳಿ. ಸಂದರ್ಶನದ ವೇಳೆ ಉತ್ತರ ನೀಡುವಾಗ ನಿರಾಳವಾಗಿ ಮಾತನಾಡಿ, ಸಂಕ್ಷಿಪ್ತ ಪದಗಳನ್ನು ಬಳಸಿ. ನೀವು ಮಾತನಾಡುವ ಪ್ರತಿ ಪದದಲ್ಲಿ ಸ್ಪಷ್ಟನೆ ಇರಲಿ. ಇದು ಸಂದರ್ಶಕರಲ್ಲಿ ನಿಮ್ಮ ಬಗ್ಗೆ ಮೊದಲು ಮತ್ತು ಕೊನೆಯ ಇಂಪ್ರೆಷನ್ ಖಂಡಿತ ಮೂಡಿಸುತ್ತದೆ. ಉತ್ತರ ನೀಡುವಲ್ಲಿ ಶೈಲಿಯಲ್ಲಿ ಗೌರವ ತೋರಿಸಿ. ಪದಗಳಲ್ಲಿ ಸಕಾರಾತ್ಮಕತೆ ಕಾಪಾಡಿಕೊಳ್ಳಿ. ನಿಮ್ಮ ಮಾತುಗಳು ಆಕರ್ಷಕವಾಗಿರಲಿ. ಸಂದರ್ಶಕರ ಮುಂದೆ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರುವಂತೆ ನೋಡಿಕೊಳ್ಳಿ. ಅಂದರೆ ಮೊದಲು ಜಾಬ್ ಎಂದು ಹೆಚ್ಚು ಆತಂಕ ಪಡುವುದು ಬೇಡ. ಈ ನಿರ್ಧಾರದಿಂದ ಸಂದರ್ಶಕರಿಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ನಿರ್ಭಯದಿಂದ ನೀಡಬಹುದು. ಎಷ್ಟೇ ಅಭ್ಯರ್ಥಿಗಳ ಸಂದರ್ಶನ ನಡೆದಿದ್ದರೂ ಸಹ ಆತ್ಮವಿಶ್ವಾಸದಿಂದ ನೀಡುವ ನಿಮ್ಮ ಉತ್ತರದಿಂದ ನೀವೇ ಮೊದಲ ಆದ್ಯತೆಯ ವ್ಯಕ್ತಿ ಆಗುತ್ತೀರಿ. ಸಂದರ್ಶನ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯಗಳನ್ನು ಸಂದರ್ಶಕರಿಗೆ ಅರ್ಥ ಮಾಡಿಸಿ. ಸಂದರ್ಶಕರು ಕಂಪನಿಗೆ ಹೆಚ್ಚು ಮೌಲ್ಯಯುತ ಅಭ್ಯರ್ಥಿಯನ್ನು ನೋಡಲು ಬಯಸುತ್ತಾರೆ. ಮೊದಲಾಗಿ ನಿಮಗೆ ಸ್ಕಿಲ್ ಏನು ಇದೆ ಎಂಬುದನ್ನು ಅವರು ನೋಡುತ್ತಾರೆ. ಹಿಂದೆ ಏನು ಸಾಧನೆ ಮಾಡಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಏನೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀರಿ ಎಂದು ಹೇಳಬಹುದು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಜಾಬ್ ಪಡೆಯಲು ಇಚ್ಛಿಸುವವರು ಹೆಚ್ಚಿನ ಅಧ್ಯಯನ ತಯಾರಿ ನಡೆಸಬೇಕು. ಯಾವ ಹುದ್ದೆಗೆ ಸೇರಲು ಬಯಸುತ್ತೀರೋ ಅದಕ್ಕೆ ತಕ್ಕಂತೆ ಉತ್ತರ ಸಿದ್ಧತೆ ಮಾಡಿಕೊಳ್ಳಿ. ಬ್ಯಾಂಕ್ ಜಾಬ್ ಗಿಟ್ಟಿಸಲು ಗಣಿತ, ರಿಸೈನಿಂಗ್ ಎಬಿಲಿಟಿ, ಮಾರ್ಕೆಟಿಂಗ್ ಎಬಿಲಿಟಿ, ಕಮ್ಯುನಿಕೇಷನ್ ಅರಿವು ಅತ್ಯಗತ್ಯ. ಪ್ರಸ್ತುತ ಐಟಿ ಕ್ಷೇತ್ರದಲ್ಲಿ ಕೆರಿಯರ್ ರೂಪಿಸಿಕೊಳ್ಳುವವರು ಕೇವಲ ಶೈಕ್ಷಣಿಕ ಕೋರ್ಸ್ ಸಾಕಾಗುವುದಿಲ್ಲ. ನೀವು ಬಯಸುವ ಹುದ್ದೆಗೆ ಸಂಬಂಧಿಸಿದ ಯಾವುದಾದರೂ ಶಾರ್ಟ್ ಟರ್ಮ್ ಕೋರ್ಸ್, ತರಬೇತಿ, ಕಾರ್ಯ ಅನುಭವ ಅತ್ಯಗತ್ಯವಾಗಿದೆ. ಆದ್ದರಿಂದ ಇದರ ಜೊತೆಗೆ ಐಟಿ ಕ್ಷೇತ್ರದಲ್ಲಿ ಇಂದಿನ ಟ್ರೆಂಡಿಂಗ್ ರೋಲ್, ಇದಕ್ಕೆ ಬೇಕಾದ ಕೌಶಲ್ಯ, ಜ್ಞಾನ ಎಲ್ಲವನ್ನ ತಿಳಿದುಕೊಂಡು ಕಲಿತುಕೊಂಡು ಸಂದರ್ಶನಕ್ಕೆ ಹಾಜರಾಗುವುದು ಅತ್ಯಗತ್ಯ. ಕುತೂಹಲಕಾರಿ ಪ್ರಶ್ನೆಗಳ ಪೈಕಿ ಖಾಸಗಿ ಕಂಪನಿಗಳ HR ನಿಮಗೆ ಬೆಸ್ಟ್ ಜಾಬ್ ಸಿಕ್ಕಲ್ಲಿ ನಮ್ಮ ಕಂಪನಿ ಜಾಬ್ ಬಿಟ್ಟು ಬಿಡುತ್ತೀರಾ ಎಂದು ಎಕ್ಸಲೆಂಟ್ ಪ್ರಶ್ನೆ ಕೇಳುತ್ತಾರೆ. ಇಂತಹ ಅನಿರೀಕ್ಷಿತ ಪ್ರಶ್ನೆಗಳಿಗೆ ಉತ್ತರ ಕೊಡುವಲ್ಲಿ ಎಂತಹ ಅನುಭವಿಗಳೇ ಗೊಂದಲಕ್ಕೊಳಗಾಗುತ್ತಾರೆ. ಈ ಸಂದರ್ಶನ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕು? ಕೆಲವು ವೇಳೆ ಇಂತಹ ಪ್ರಶ್ನೆಗಳಿಗೆ ನೀವು ಎಸ್, ನಾನು ಜಾಬ್ ಬದಲಾಯಿಸುತ್ತೇನೆ ಎಂದು ಹೇಳಿದರೆ ಉದ್ಯೋಗಕ್ಕೆ ಸೇರಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಸಂದರ್ಶನದಲ್ಲಿ ನೀವು ಇಂತಹ ಪ್ರಶ್ನೆಗೆ ನೋ ಎಂದರೆ ಮಾತ್ರ ಅವರು ಆದ್ಯತೆ ನೀಡುತ್ತಾರೆ. ಮುಂದುವರಿದು, ನೋ, ನಾನು ದೀರ್ಘಕಾಲ ಉಳಿಯಬಹುದಾದ ಜಾಬ್ ಕಂಪನಿ ನೋಡುತ್ತಿದ್ದೇನೆ. ಅಲ್ಲಿ ನನ್ನ ವೈಯಕ್ತಿಕ ಗುರಿಗಳನ್ನು ಹಾಗೂ ಕಂಪನಿಯ ಗುರಿಗಳನ್ನು ಎರಡನ್ನೂ ಸಾಧಿಸಬೇಕು ಎಂಬ ಗುರಿ ಇದೆ. ಅದರ ಕುರಿತು ನನಗೆ ಆತ್ಮವಿಶ್ವಾಸ ಇದೆ ಎಂದು ಹೇಳಬೇಕು. ಪ್ರಸ್ತುತ ನೇಮಕ ಮಾಡುವ ಜಾಬ್ ರೋಲಿಗೆ ಸಂದರ್ಶನದಲ್ಲಿ HR ಗಳು ಈ ಜಾಬ್ ರೋಲಿನಲ್ಲಿ ಆಸಕ್ತಿ ಯಾಕೆ ಎಂದು ಕೇಳಬಹುದು.
ಈ ಪ್ರಶ್ನೆಗೆ ಉತ್ತರಿಸುವಾಗ ನೀವು ಸಾದರಿ ರೋಲ್ ಬಗ್ಗೆ ನಿಮ್ಮ ಕುತೂಹಲವನ್ನು ಹೇಳಿಕೊಳ್ಳಬೇಕು. ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಬೇಕು ಎಂದರೆ ಮೊದಲು ರೋಲ್ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿದಿರಬೇಕು. ರೋಲಿಗೆ ಬೇಕಾದ ಕೌಶಲ್ಯ ನಿಮಗಿದೆಯೇ ಎಂದು ಹೇಳಬೇಕು. ನಿಮ್ಮ ಪ್ಯಾಷನ್ ಏನು, ಈ ರೋಲಿನಲ್ಲಿ ನಿಮ್ಮ ಗುರಿ ಏನು ಹೇಳಬೇಕು. ಆ ಹುದ್ದೆಗೆ ನಿಮ್ಮ ಅನುಭವ ಎಷ್ಟು ಸೂಕ್ತವಾಗಿದೆ ಎಂದು ವ್ಯಕ್ತಪಡಿಸಿಕೊಳ್ಳಬೇಕು. ನಿಮಗೆ ನಾವು ಯಾಕೆ ನೇಮಕ ಮಾಡಿಕೊಳ್ಳಬೇಕು ಎಂಬ ಅನಿರೀಕ್ಷಿತ ಪ್ರಶ್ನೆಗಳಿಗೆ ಉತ್ತರಿಸುವುದು ಸ್ವಲ್ಪ ಕಷ್ಟವೇ. ಆದರೆ ಇದಕ್ಕೆ ನೀವು ಹೇಗೆ ಉತ್ತರ ನೀಡುತ್ತೀರಿ ಎಂಬುದೇ ಅವರಿಗೆ ಬೇಕಾದ ಇಂಟ್ರೆಸ್ಟಿಂಗ್ ಕಾರಣಗಳು. ನಿಮ್ಮ ಉತ್ತರ ಇಷ್ಟೇ: ಏಕೆಂದರೆ ನನ್ನ ಸ್ಕಿಲ್ಗಳು, ಕರ್ತವ್ಯ ಅನುಭವ, ಪ್ಯಾಷನ್ ಎಲ್ಲವೂ ಸಹ ಈ ಉದ್ಯೋಗಕ್ಕೆ ಹಾಗೂ ಇಂಡಸ್ಟ್ರಿಗೆ ಸೂಕ್ತವಾಗಿದೆ. ಈ ರೋಲಿನಿಂದ ನೀವು ಬಯಸುವ ನಿರೀಕ್ಷೆಗಳನ್ನು ನಾನು ಪೂರ್ಣಗೊಳಿಸಬಲ್ಲೆ ಎಂಬ ವಿಶ್ವಾಸ ನನಗಿದೆ. ಇದರಿಂದ ನನ್ನ ಗುರಿಗಳನ್ನು, ಪ್ರಗತಿಯನ್ನು ಸಹ ಸಾಧಿಸಬೇಕಾಗಿದೆ ಎಂದು ಹೇಳಬಹುದು. ಇತ್ತೀಚಿನ ಕೆಲವು ಸಂಸ್ಥೆಗಳಲ್ಲಿ ಸಂದರ್ಶಕರು ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಎಂಬುದನ್ನು ಕೇಳಬಹುದು. ಇತ್ತೀಚಿನ ಜಾಬ್ ಸಂದರ್ಶಕರು ಕೇಳುವ ಸಾಮಾನ್ಯ ಪ್ರಶ್ನೆ ಇದಾಗಿದೆ. ಆದರೆ ಉತ್ತರಿಸುವವರು ತಮ್ಮ ವೀಕ್ನೆಸ್ ಏನು, ಸಾಮರ್ಥ್ಯ ಏನು ಎಂದೇಳಲು ಅವರೇ ಒಂದು ನಿರ್ಧಾರಕ್ಕೆ ಬರಲು ಪರಿತಪಿಸುವ ಸಂದರ್ಭ ಎದುರಾಗುತ್ತದೆ. ಆದ್ದರಿಂದ ಮೊದಲೇ ಈ ಪ್ರಶ್ನೆಗೆ ಉತ್ತರ ನೀಡಲು ಸಿದ್ಧರಾಗಿರಿ. ನೀವು ಯಾವ ಜಾಬ್ ರೋಲ್ಗೆ ಸಂದರ್ಶನ ಹೋಗುತ್ತಿದ್ದೀರೋ ಅದಕ್ಕೆ ಸಂಬಂಧಿಸಿದ ಸ್ಕಿಲ್, ಅನುಭವ, ಚಾಲೆಂಜ್ಗಳ ಬಗ್ಗೆ ಉದಾಹರಣೆಗಳೊಂದಿಗೆ ನಿಮ್ಮ ಸ್ಟ್ರೆಂತ್ ಕುರಿತು ಹೇಳಿರಿ. ನಿಮ್ಮ ವೀಕ್ನೆಸ್ ಬಗ್ಗೆ ಹೇಳದಿರಿ. ಬದಲು ಜಾಬ್ ರೋಲ್ಗೆ ಬೇಕಾದ ಅಗತ್ಯ ಸ್ಕಿಲ್, ಅನುಭವ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಹೇಳಿಕೊಳ್ಳಿ. ಕೊನೆಯದಾಗಿ, ನೀವು ಕೆಲಸಕ್ಕೆ ಸಂದರ್ಶನ ಮಾಡುವಲ್ಲಿ ನಿಮ್ಮ ಬಯೋಡಾಟಾವನ್ನು ಪರೀಕ್ಷಿಸಿಕೊಳ್ಳಿ. ಇದರಲ್ಲಿ ಪ್ರಮಾಣ ಪತ್ರಗಳು, ಪಠ್ಯೇತರ ಚಟುವಟಿಕೆಗಳು, ಶೈಕ್ಷಣಿಕ ಅರ್ಹತೆಗಳು, ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್, ರೆಸ್ಯೂಮ್ಗೆ ಉತ್ತಮ ಕೀ ಪದಗಳನ್ನು ನೀಡುವುದರಿಂದ ಯಾವುದೇ ಕಂಪನಿ, ಸಂಸ್ಥೆಗಳು ಜಾಬ್ಗೆ ತಕ್ಕ ಅಭ್ಯರ್ಥಿಗಳನ್ನು ಹುಡುಕಲು ಉದ್ಯೋಗಿತರಿಗೆ ಸುಲಭವಾಗುತ್ತದೆ. ಕೊನೆಯದಾಗಿ, ನೀವು ಸಂದರ್ಶನಕ್ಕೆ ಹೋಗುವ ಮುಂಚೆ ನಿಮ್ಮ ಬಯೋಡಾಟಾವನ್ನು ಪರೀಕ್ಷಿಸಿಕೊಳ್ಳಿ. ಪ್ರಮಾಣ ಪತ್ರಗಳು, ಪಠ್ಯೇತರ ಚಟುವಟಿಕೆಗಳು, ಶೈಕ್ಷಣಿಕ ಅರ್ಹತೆಗಳು, ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್, ರೆಸ್ಯೂಮ್ಗೆ ಉತ್ತಮ ಕೀ ಪದಗಳನ್ನು ನೀಡುವುದರಿಂದ ಯಾವುದೇ ಕಂಪನಿ, ಸಂಸ್ಥೆಗಳು ಜಾಬ್ಗೆ ತಕ್ಕ ಅಭ್ಯರ್ಥಿಗಳನ್ನು ಹುಡುಕಲು ಉದ್ಯೋಗೇತರರಿಗೆ ಸುಲಭವಾಗುತ್ತದೆ. ಇದನ್ನು ನಿಮ್ಮ ರೆಸ್ಯೂಮ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳುವ ಮೂಲಕ ಅದನ್ನು ಅಪ್ಗ್ರೇಡ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಎನ್ನುತ್ತಾ ಈ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಗಿಸುತ್ತೇವೆ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.